ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಂದ್ ಲೈಫ್ ಸ್ಟೈಲ್. ಹಿಂದಿನ ವಿಡಿಯೋದಲ್ಲಿ ಏನು ಮಾಡಿದ್ದೆ ಅಂತಂದ್ರೆ ನಾನು ಈ ಬ್ಲೌಸಿಂದು ಕಟಿಂಗ್ ವಿಡಿಯೋನ ಹಾಕಿದ್ದೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸ್ಟಿಚಿಂಗ್ ವಿಡಿಯೋನ ತಿಳಿಸ್ಕೊಡ್ತೀನಿ ಅಂತ ನಾನು ಹೇಳಿದ್ದೆ. ಸ್ಟಿಚಿಂಗ್ ವಿಡಿಯೋ ನೋಡ್ರಿ, ಇವು ನಾರ್ಮಲ್ ಆಗಿ ಎಲ್ಲ ಸೇಮ್ ಡಿಸೈನ್ನ ನೋಡ್ಕೊಂಡು ನಾವು ಹೊಲಿಗೆ ಹಾಕೊಂಡು ಹೊಲಿಸ್ಕೊಳ್ಳೋದು ಇರ್ತೈತಿ. ಆಲ್ರೆಡಿ ನಾನು ಫ್ರಂಟ್ ಪಾರ್ಟ್ನ ರೆಡಿ ಮಾಡೀನಿ. ಏನಿಲ್ಲ, ನಮ್ಗೆ ಇಲ್ಲಿ ನೆಕ್ ಹತ್ರ ನೋಡ್ರಿ ಇಲ್ಲಿ ಶೇಪ್ ಬರ್ತೈತಲ್ಲ, ಇಲ್ಲಿ ನಾವು ನೀಟಾಗಿ ಹೊಲಿಗೆ ಹಾಕೊಂಡು ಹೊಳಸ್ಕೋಬೇಕು. ಇದೇ ರೀತಿನ ನೀಟಾಗಿ ಬರಬೇಕು. ಆ ತರ ಹಾಕೊಂಡ್ರೆ ಮುಗೀತು, ನಮ್ಗೇನು ಪ್ರಾಬ್ಲಮ್ ಇರಂಗಿಲ್ಲ. ಮತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ರಿ, ತೋಳು ನಾನು ಈ ತರ ನೀಟಾಗಿ ಇಲ್ಲಿ ಶೇಪ್ ನೋಡ್ರಿ, ಇಲ್ಲಿ ಲಾಸ್ಟ್ ಎಂಬ್ರಾಯ್ಡ್ರಿ ಎಲ್ಲಿ ಹಾಕಿರ್ತಾರ ಅದೇ ಲೈನ್ ಬರೋ ತರ ನಾವು ನೀಟಾಗಿ ಹೊಲಿಗೆ ಹಾಕೊಂಡು ಲೈನಿಂಗ್ ಕ್ಲಾತ್ ಹೊರಗಡೆ ಕಾಣಬಾರ್ದು. ಆ ತರ ಹಾಕೊಂಡ್ವಿ ಅಂತಂದ್ರೆ ಫಿನಿಶಿಂಗ್ ನೀಟಾಗಿ ಕಾಣಿಸ್ತೈತಿ ನೋಡ್ರಿ. ಎರಡು ಸೈಡನ್ನ ಹಂಗೆ ಮಾಡೀನಿ. ಸೇಮ್ ಇದೇ ತರನ ನಾವು ಸ್ಟಿಚಿಂಗ್ ನ ಮಾಡ್ಕೋಬೇಕು. ಆಲ್ಮೋಸ್ಟ್ ಇಲ್ಲೇನು ತುಂಬಾ ಈಸಿ ಆಗ್ತೈತಿ. ಫ್ರಂಟ್ ಪಾರ್ಟ್ ಮತ್ತೆ ತೋಳ್ನ ನಾವು ಹೊಳಸುವಾಗ ಏನೋ ನಮಗ್ ಪ್ರಾಬ್ಲಮ್ ಆಗಂಗಿಲ್ಲ. ಇವು ಬಹಳ ಈಸಿ ಇರ್ತಾವ. ಸೇಮ್ ಅದೇ ರೀತಿನ ನಾವ್ ಯಾವ ತರ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ತೀವಿ ನೋಡ್ರಿ, ಅದೇ ರೀತಿನೇ ಇದು ಸೇಮ್ ಕ್ರಾಸ್ ಬೆಲ್ಟ್ ಎಲ್ಲ ಹಚ್ಕೊಂಡು ಆಲ್ರೆಡಿ ಹುಕ್ ಪಟ್ಟಿ ಮತ್ತೆ ಕಾಜಾ ಪಟ್ಟಿನೇ ಮಾಡ್ಕೊಂಡು ಫ್ರಂಟ್ ಪಾರ್ಟ್ ಮತ್ತೆ ತೋಳ್ನ ರೆಡಿ ಮಾಡಿದೀನಿ. ಬ್ಯಾಕ್ ಪಾರ್ಟ್ ಒಂದು ನಾ ಬಿಟ್ಟಿದ್ದೀನಿ ನಿಮಗ ತಿಳಿಸ್ಕೊಡ್ಬೇಕು ಅಂತೇಳಿ. ಯಾಕಂದ್ರೆ ಜಾಸ್ತಿ ಜನ ಏನ್ ಮಾಡ್ತೀವಿ ಅಂತಂದ್ರ ನಾವು ಬ್ಯಾಕ್ ಪಾರ್ಟ್ ಅಲ್ಲಿ ನೆಕ್ ಬಿಡುತ್ತೆ ಜಾಸ್ತಿ ಬಂದ್ಬಿಟ್ಟಿರ್ತೈತಿ. ಹಂಗಾಗಿ ಇಲ್ಲೇ ನಾವು ಏನ್ ಮಾಡ್ತೀವಿ, ಮಿಸ್ಟೇಕ್ ಮಾಡ್ತೀವಿ. ಹಂಗಾಗಿ ಇದನ್ನ ಪೂರ್ತಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬ್ಯಾಕ್ ಪಾರ್ಟ್ ಒಂದು ಯಾವ ರೀತಿ ಸ್ಟಿಚ್ ಮಾಡ್ಬೇಕಂತೇಳಿ ನೋಡ್ರಿ. ಯಾಕಂದ್ರೆ ನಮ್ ನೆಕ್ ಎಲ್ಲಿಗೆ ಬರ್ತೈತಿ ಅಂತಂದ್ರ ಇಲ್ಲಿ ಕಟ್ ಮಾಡಿದೀನಿ ನೋಡ್ರಿ, ಇಷ್ಟು ನಮ್ಗ ನೆಕ್ಕಿಂದ ಅಗಲ ಬರ್ತೈತಿ. ಬಟ್ ಇಲ್ಲಿ ನಾವು ಲೈನಿಂಗ್ ಕ್ಲಾತ್ ನ ಹಾಕಿದಾಗ ಏನಾಗ್ತೈತಿ ನೋಡ್ರಿ, ಈ ಸೈಡ್ 1 ಇಂಚ್ ಎಕ್ಸ್ಟ್ರಾ, ಈ ಸೈಡ್ 1 ಇಂಚ್ ಎಕ್ಸ್ಟ್ರಾ ಏನಾಗ್ತೈತಿ, ಎಕ್ಸ್ಟ್ರಾ ನಮ್ಗ ಬಟ್ಟೆ ಉಳಿತೈತಿ. ಆ ತರ ಉಳಿಬಾರ್ದು ಅಂತಂದ್ರ ಫಸ್ಟ್ ಇವಾಗ ಈ ಲೈನಿಂಗ್ ಕ್ಲಾತ್ ಏನ್ ಮಾಡ್ರಿ, ಇಲ್ಲಿ ನಡು ಒಂದ್ ಫಸ್ಟ್ ಪಾಯಿಂಟ್ ಹಾಕೋರಿ. ನೆಕ್ಸ್ಟ್ ಇವು ಎರಡನ್ನು ಈ ರೀತಿ ಫೋಲ್ಡ್ ಮಾಡ್ಕೋರಿ. ಇಲ್ಲಿ ಡಿಸೈನ್ ಬಂದಿರ್ತೈತಲ್ಲ, ಇಲ್ಲಿಗೆ ಕರೆಕ್ಟ್ ಇಟ್ಕೊಂಡು ಈ ತರ ಫೋಲ್ಡ್ ಮಾಡ್ಕೋರಿ. ಫೋಲ್ಡ್ ಮಾಡ್ಕೊಂಡು ಇಲ್ಲಿ 1 ಇಂಚು ಎಕ್ಸ್ಟ್ರಾ ಆಗಿತ್ತು ಬಟ್ಟೆ, ಇಲ್ಲಿ ಅದನ್ನ ಕ್ರಾಸ್ ಮೇಲೆ ಒಂದು ಹೊಲಿಗೆ ಹಾಕೋಬೇಕು. ಇಲ್ಲಿ ಕೆಲವೊಬ್ರು ನನ್ ಕಡೆ ಏನ್ ಮಾಡ್ತಾರೆ, ಎಂಬ್ರಾಯ್ಡ್ರಿ ಮಷಿನ್ ಐತಲ್ಲ ಡಿಸೈನ್ ಹಾಕ್ಸ್ಕೊಂಡ್ ಹೋಗಿರ್ತಾರ. ಬಟ್ ಸ್ಟಿಚ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಮಾಡಿ ಸ್ಟಿಚ್ ಮಾಡಿರ್ತಾರ. ಆಮೇಲೆ ಬಂದ್ ಕೇಳ್ತಾರ ಅವ್ರು, ನೆಕ್ ಚೆನ್ನಾಗಿ ಒಳ್ಳಿಲ್ಲ, ಇದೆಲ್ಲ ನಮಗ್ ಸ್ವಲ್ಪ ಇಲ್ಲಿ ಗ್ಯಾಪ್ ಅಂತೇಳಿ. ಅವ್ರಿಗೆ ಅವ್ರು ಕರೆಕ್ಟ್ ಆಗಿ ಈ ರೀತಿನೇ ಫಾಲೋ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಅವ್ರಿಗೆ. ಇಲ್ಲಿ ನೋಡ್ರಿ 1 ಇಂಚ್ ಅಷ್ಟು ಈ ತರ ಇಲ್ಲಿ ಮಾರ್ಕ್ ಹಾಕೋರಿ. ಇಲ್ಲಿ ನೋಡ್ರಿ ಇಷ್ಟು ಎರಡು ಸೈಡನ್ನು ಮಾರ್ಕ್ ಹಾಕೋರಿ. ಇಲ್ಲಿ ನೋಡ್ರಿ, ಏನಾದ್ರೂ ಇಲ್ಲಿ ಜಾಸ್ತಿ ಅಗಲ ಇತ್ತು, ಇಲ್ಲಿ ಕೆಳಗಡೆ ನಮ್ಮ ನೆಕ್ ಹತ್ರ ಇಲ್ಲಿ ಜಾಸ್ತಿ ಅಗಲ ಇತ್ತು ಅಂದ್ರೆ ಹೆಂಗ್ ಮಾಡ್ಬೇಕಂದ್ರೆ, ನೀವು ಈ ಒಂದು ಸ್ಟಿಚ್ ತಗೋಬೇಕು ಇಲ್ಲಿಂದ. ಇಲ್ಲಿ ಜಾಸ್ತಿ ಇಲ್ಲಿದು, ಹಂಗಾಗಿ ನಾನು ಇಲ್ಲಿಗೆ ಲಾಸ್ಟ್ ಮಾಡ್ಕೊಂತೀನಿ ಸ್ಟಿಚ್ ನ. ಬಟ್ ಏನಾದ್ರೂ ಇಲ್ಲಿನ ಕೆಳಗಡೆನೂ ಬಿಡುತ್ತೆ, ಏನಾದ್ರೂ ಜಾಸ್ತಿ ಐತಿ ಅಂತಂದ್ರೆ ಏನ್ ಮಾಡ್ಬೇಕು, ಈ ಸ್ಟಿಚ್ ಕೊನೆವರೆಗೂ ಇಲ್ಲಿವರೆಗೂ ತರಬೇಕು. ಇಲ್ಲಿ ಒಂಚೂರು ನಮ್ಗೆ ಲೈನಿಂಗ್ ಕ್ಲಾತ್ ಒಳ್ಳೋದಿಕ್ಕೆ ಒಂಚೂರು ಇಲ್ಲಿ ಬಟ್ಟೆ ಆದ್ರೆ ಸಾಕು. ಅಷ್ಟು ನೋಡ್ರಿ, ಇಲ್ಲಿ ಒಂದಿಷ್ಟು ಬುಟ್ಗಳವಷ್ಟುವರೆಗೂ ನೀವ್ ಏನ್ ಮಾಡ್ಬೇಕು, ಈ ತರ ಕ್ರಾಸ್ ಮೇಲೆ ಹಿಂಗ್ ಹೊಲಿಗೆನ ಹಾಕೋಬೇಕು. ಈ ತರ ಜಾಸ್ತಿ ಇತ್ತು ಅಂತಂದ್ರ, ಇಲ್ಲ ಅಂತಂದ್ರೆ ಇಲ್ಲಿ ನಮ್ ಕರೆಕ್ಟ್ ಆ ತರ ಅಷ್ಟು ಬಿಡುತ್ತಾದ್ರೆ ನಮ್ಗೆ ಕರೆಕ್ಟ್ ಕೂಡ್ತೈತಿ ಬ್ಲೌಸ್ ಅನ್ನೋದಿದ್ರೆ ಇಲ್ಲಿ ಅರ್ಧಕ್ಕನ ಹಾಕೊಂಡ್ಬಿಡ್ರಿ. ನೋಡ್ರಿ, ನೋಡ್ರಿ ಇಲ್ಲೊಂದು ಹೊಲಿಗೆ ಹಾಕಿದ ನಂತರ ಇವಾಗ ಲೈನಿಂಗ್ ಕ್ಲಾತ್ ನ ಇಟ್ಟು ಅಟ್ಯಾಚ್ ಮಾಡ್ಕೋರಿ. ನೋಡ್ರಿ,
ಕರೆಕ್ಟಾಗಿ ಅಲ್ಲಿಗೇನ ನಮ್ಗೆ ಸ್ಟಿಚ್ ಹಾಕಕ್ ಬರಲಿಲ್ಲ ಅಂದ್ರೆ ಏನು ಮಾಡ್ರಿ, ಒಂದು ರಫ್ ಹೊಲಿಗೆ ಹಾಕೋರಿ. ಆಮೇಲೆ ಬೇಕಾದ್ರೆ ಬಟ್ಟೆನ ಟರ್ನ್ ಮಾಡಿ ಇನ್ನೊಂದು ಹೊಲಿಗೆ ಹಾಕೊಂಡ್ರು ನಡಿತೈತಿ. ನೋಡ್ರಿ, ಇವಾಗ ಬಟ್ಟೆ ಟರ್ನ್ ಮಾಡ್ರಿ. ಟರ್ನ್ ಮಾಡಿ ಇಲ್ಲಿ ಇರುತ್ತಲ್ಲ, ಇಲ್ಲಿ ಒಂದು ಸ್ಟಿಚ್ ಕರೆಕ್ಟಾಗಿ ಹಾಕೋರಿ ಈ ತರ ನೀಟಾಗಿ. ಇದಾದ ನಂತರ ಎಕ್ಸ್ಟ್ರಾ ಈಗ ಬಟ್ಟೆ ಕಟಿಂಗ್ ಮಾಡ್ಕೋರಿ. ಇಲ್ಲಿ ಕಚ್ ಮಾರ್ಕ್ ಹಾಕ್ರಿ. ಇಲ್ಲಿ ಲಾಸ್ಟ್ ಅಲ್ಲಿ ನೀವು ಎಕ್ಸ್ಟ್ರಾ ಪೀಸ್ ಹಚ್ಕೊಂಡು ನಾನು ಫೋಲ್ಡಿಂಗ್ ತಗೊಂತೀನಿ ಅಂದ್ರೆ ಆ ತರ ಆದ್ರೂ ಫೋಲ್ಡಿಂಗ್ ತಗೋರಿ. ಇಲ್ಲ ಡೈರೆಕ್ಟ್ ಆಗಿ ಒಬ್ಬೊಬ್ರು ಥ್ರೆಡ್ ಪೈಪಿಂಗ್ ಮಾಡ್ತಿರ್ತಾರ, ಆ ತರ ಥ್ರೆಡ್ ಪೈಪಿಂಗ್ ಮಾಡಂಗಿದ್ರೂ ಇಲ್ಲಿ ಫಸ್ಟ್ ಇಲ್ಲೇ ಥ್ರೆಡ್ ಪೈಪಿಂಗ್ ನ ಫಸ್ಟ್ ಅಟ್ಯಾಚ್ ಮಾಡ್ಕೊಂಡು ಮೇಲೆ ಲೈನಿಂಗ್ ಬಟ್ಟೆನ ಇಟ್ಕೊಂಡು ಅಟ್ಯಾಚ್ ಮಾಡ್ಕೋರಿ. ಇಲ್ಲ ನಾರ್ಮಲ್ ಆಗಿ ಸ್ಟಿಚ್ ಮಾಡ್ಕೋತೀನಿ ಅಂದ್ರೆ ಒಂದು ಹೊಲಿಗೆ ಹಾಕೊಂಡಾದ್ರೂ ಬಟ್ಟೆ ಒಳಸ್ಕೋರಿ. ನೋಡ್ರಿ, ಇವಾಗ ನೀಟಾಗಿ ನೆಕ್ ಹತ್ರ ಲೈನಿಂಗ್ ಪೀಸ್ ಹೊರಗ್ ಬರಬಾರ್ದು, ಆ ರೀತಿ ಪೂರ್ತಿಯಾಗಿ ಲೈನಿಂಗ್ ಪೀಸ್ ಒಳಗಡೆ ಫೋಲ್ಡ್ ಮಾಡ್ಕೊಂಡು ಮೇಲೆ ಒಂದು ಹೊಲಿಗೆ ಹಾಕ್ರಿ. ನೋಡ್ರಿ, ನೆಕ್ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂತು ನೋಡ್ರಿ, ಇದೇ ರೀತಿನೇ ಬರಬೇಕು. ನೋಡ್ರಿ, ಬ್ಯಾಕ್ ಪಾರ್ಟ್ ನಾವು ಇದೇ ರೀತಿನೇ ಸೇಮ್ ನೀಟಾಗಿ ಸ್ಟಿಚ್ ನ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ನಾರ್ಮಲ್ ಆಗಿ ಎಲ್ಲ ಬ್ಲೌಸ್ನು ಯಾವ ರೀತಿ ಸ್ಟಿಚ್ ಮಾಡ್ತೀವಿ ಅದೇ ರೀತಿನೇ ನಾವು ಭುಜ ಜಾಯಿಂಟ್ ಮಾಡ್ಕೊಂಡು ತೋಳ್ ಅಟ್ಯಾಚ್ ಮಾಡ್ಕೊಂಡು ಮತ್ತೆ ಸೈಡ್ ಫಿಟ್ಟಿಂಗ್ ನ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ಮಾಡಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಬ್ಲೌಸ್ ಮುಗಿದ್ಮೇಲೆ ಫಿನಿಶಿಂಗ್ ಬಂತು ಅಂತೇಳಿ. ನೋಡ್ರಿ, ಬ್ಲೌಸ್ ಫಿನಿಶಿಂಗ್ ಆದಮೇಲೆ ಈ ಥರ ಕಾಣಿಸಕತ್ತೈತಿ.
ಮತ್ತು ನಾವು ತೋಳು ಅಟ್ಯಾಚ್ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಅಟ್ಯಾಚ್ ಮಾಡಬೇಕು. ಯಾಕಂದರೆ ಈ ಥರ ನಮಗೆ ಡಿಸೈನ್ ಬಂದಿರ್ತೈತಲ್ಲ, ಇದು ನಮ್ಗೆ ಸೆಂಟ್ರಲ್ಲಿ ಬರಬೇಕು. ಇಲ್ಲ ಸೈಡಲ್ಲಿ ಏನಾದರೂ ಬಂತು ಅಂತಂದರೆ ಸ್ವಲ್ಪ ವೇರ್ ಮಾಡಿದಾಗ ಸರಿ ಕಾಣಂಗಿಲ್ಲ ಅದು, ಮತ್ತು ಫಿಟ್ಟಿಂಗನ್ನು ನೀಟಾಗಿ ಬರೋಂಗಿಲ್ಲ. ಅದು ನೋಡ್ಕೊರಿ ಒಂದು ಸರಿ ಮಾರ್ಕಿಂಗ್ ಮಾಡಿಕೊಂಡು ಕರೆಕ್ಟಾಗಿ ಭುಜ ಎಲ್ಲಿರುತ್ತೆ ಅಲ್ಲೇ ನೀವು ಆಲ್ಮೋಸ್ಟ್ ಎಲ್ಲವೂ ಎಂಬ್ರಾಯ್ಡ್ರಿ ಡಿಸೈನ್ನೇ ಹಾಕ್ತಿರ್ತೀವಲ್ಲ ನಾವು, ಅಲ್ಲಿ ಒಂದು ಹೂವು ಥರದ್ದು ಏನಾಗಿರ್ತೈತಿ ಸೆಂಟ್ರ್ ಬಂದಿರ್ತೈತಿ ತೋಳಿಗೆ. ನೀಟಾಗಿ ನೋಡ್ಕೊಂಡು ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊರಿ. ನೋಡಿ, ಎರಡು ಸೈಡನ್ನು ನೀಟಾಗಿ ಬಂದೈತಿ. ಸೇಮ್ ಅದೇ ರೀತಿಯೇ ನೀವು ಸ್ಟಿಚಿಂಗ್ನ ಮಾಡ್ಕೊರಿ. ಮತ್ತು ಡೋರಿ ಈ ಥರ ಸಿಂಪಲ್ಲಾಗಿ ಸ್ಟಿಚ್ ಮಾಡಿ ನಾನು. ಮತ್ತು ಫ್ರಂಟ್ ಪಾರ್ಟು ಒಂದು ಸೈಡು ಈ ಥರ ನೆಕ್ಕಿಗೆ ಬಂದೈತಿ. ಇದು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ದಂದ್ರೂ ತುಂಬ ನೀಟಾಗಿ ಬಂದೈತಿ ಡಿಸೈನ್. ನೋಡೋದಕ್ಕೂ ತುಂಬ ನೀಟಾಗಿ ಕಾಣಿಸತ್ತೈತಿ. ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ರೀ ನಿಮ್ಮ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.